ಇನ್ನೊಂದು ಸರಿ ಏನಾಗಿತ್ತು ಸರ್, ಹುಡುಗಿ ಸಾಯಂಕಾಲ 5 ಗಂಟೆ ಸುಮಾರಿಗೆ ನೋವು ಕಂಡ ಸರ್. ನೋವು ಕಂಡಾಗ ಖುಷಿ ದವಾಖಾನೆಗೆ ಹೋಗಿ ಸರ್ ಅವರು. ಅಲ್ಲಿ ದವಾಖಾನೆಗೆ ಅವರು ಸರಿ ಟ್ರೀಟ್ ಮಾಡಿದ್ರೆ ಗೊತ್ತರ 10 ಗಂಟೆವರೆಗೆ ವೆಯ್ಟ್ ಮಾಡಿ ಎಲ್ಲ ಇಲ್ಲಿ ಕೂಸು ಮಿಸಿಗೆಲ್ಲ ನೀವು ಮುಂದಕ್ಕೆ ಹೋಗ್ರಿ ಅಂತ ಕೊಬ್ಬರು ಕಳಿಸ್ತಾರೆ ಸರ್. ಅಲ್ಲಿ 11 ಗಂಟೆ ಸುಮಾರು ಹೋಗಿ 2 ಗಂಟೆವರೆಗೆ ವೆಯ್ಟ್ ಮಾಡಿದ್ಮೇಲೆ ಇಲ್ಲ ಕೂಸು ಖಾಲಿ ಆಗಿತ್ತು, ಅವರು ಸಿಜೇರಿಯನ್ ಮಾಡ್ತಿದ್ರು. ಆ ಟೈಮಿಗೆ ಸಿಜೇರಿಯನ್ ಮಾಡಿ ಸರ್ 2 ಗಂಟೆ ಸುಮಾರು ಸಿಜೇರಿಯನ್ ಮಾಡಿದ ಮೇಲೆ ಅಂದರೆ ಬಿ ಪಿ ಹೆಚ್ಚು ಕಡಿಮೆ ಆಗೈತಿ ಸ್ವಲ್ಪ ಅಂತ ಹೇಳ್ತಾರೆ ಸರ್ ವೈದ್ಯಾಧಿಕಾರಿಗಳು. ಬೆಳಿಗ್ಗೆ ನಂಬರ್ ಹೋದಾಗ ಏನಾಗಿತ್ತು ಸರಿಯಾದ ಮಾಹಿತಿ ಕೊಡ್ತಾರೆ. ಪಾಪ ಒನ್ನೆಜುಡಿ ಸರ್ ತಂದೆ ತಾಯಿ ಅವ್ರಿಗೆ ಸರಿ ಮಾಡಿಸ್ಕೊಂಡು ಹೋದ ತಕ್ಷಣ ಬಾಡಿ ತೊಗೊಂಡು ಹೋಗ್ಬಿಟ್ಟು ಇವನ್ PM ಮಾಡಲಿ ಸರ್, ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, MLC ಮಾಡಲಿ ಸರ್. ಆಮೇಲೆ ಸರ್ ಇನ್ನೊಂದು ಭಾಳ ತಕ್ಷಣ ಸರ್ ನಮ್ಮಲ್ಲಿ ಪೈತಿ ಹೋದ ತಕ್ಷಣ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರೆ ಒಂಥರ ಭಯ, ಹಾಗಾಗಿ ಕೊಟ್ಟು ಬಿಡ್ರಿ ಅಂದ್ರೆ ತಂದ್ಬಿಡ್ರಿ ಸರ್. ಆಗ್ತವೆ ಇವೆಲ್ಲ ಇದ್ದಾವೆ. ಅವು ಸರ್ಕಾರದ ಇರೋದು ದವಾಖಾನೆ ನಿರ್ಲಕ್ಷ್ಯನೂ ಇರ್ತವೆ. ಹೌದು ಸರ್. ಇದಕ್ಕೆ ಮುಖ್ಯ ಕಾರಣ ನೋಡಪ್ಪ ಪೌಷ್ಟಿಕ ಆಹಾರದ ಕೊರತೆ. ಅದಕ್ಕೆ ಸರ್ಕಾರ ಇವತ್ತು ನಿಮಗೆ ಆಹಾರ ಧಾನ್ಯ ಉಚಿತವಾಗಿ ಕೊಡೋದು ಇದೆಲ್ಲ ಕೊಡೋದು ಎಲ್ಲ ಮಾಡಿದ್ದಾರೆ ಎಲ್ಲ. ಇದಕ್ಕೆ ಆದ್ರೂ ಇದು ನಮ್ಮ ಏರಿಯಾದಾಗ ಬಡತನ ಹೌದು ಸರ್. ಆಮೇಲೆ ಇನ್ನೊಂದು ಏನು ಸರ್, ನಮ್ಮ ಆಲ್ಮೋಸ್ಟ್ ನಮ್ಮ ದಲಿತರಿಗೆ ಭೂಮಿ ಇರೋದು ಭಾಳ ಕಡಿಮೆ ಸರ್. ಏನು ಬೆಳಕಕ್ಕಾಗೋದಿಲ್ಲ ಇವ್ರ ಹತ್ರ ಮಕ್ಕಳು ಎಲ್ಲ ಇವು ಭಾರತೀಯರ ಪ್ರಕರಣಗಳು. ಇದು ಬೇರೆ ಜಾತಿಗೆ ಸಂಬಂಧ ಇಲ್ಲ. ಇವು ಹೆಚ್ಚು ಕಮ್ಮಿ ಆಗ್ತಾವೆ. ಸ್ವಲ್ಪ ಶ್ರೀಮಂತರ ಮಂದಿಗೆ ಏನಾಗುತ್ತೆ ಪೌಷ್ಟಿಕ ಆಹಾರ ಸಿಗುತ್ತೆ, ಇಲ್ಲಿ ಸಿಗೋದಿಲ್ಲ. ಅದಕ್ಕೆ ತೊಂದರೆ ಆಗ್ತದೆ. ಅವಾಗ ಏನು ಮಾಡ್ಬೇಕು, ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು ಎಲ್ಲ ನೋಡ್ಕೊಳ್ಳೋದು. ಅಂತ ಅನುಕೂಲತೆಗಳಿರಲ್ಲ ಸರ್. ಆದ್ರೂ ಒದ್ದಾಡ್ಕೊಂಡು ಏನೋ ಮಾಡಿರ್ತೀವಿ ಸರ್. ಆಗಲ್ಪ ಟೈಮ್ ಮನುಷ್ಯನಿಗೆ ಟೈಮ್ ಒಂದು ಇರ್ತದೆ. ಇದೆಲ್ಲದಕ್ಕೆ ಮಿಕ್ಕಿ ಟೈಮ್. ಚಿಕ್ಕ ವಯಸ್ಸು ಭಾಳ ಈಗ ಎಷ್ಟೋ ಮಂದಿ ಶ್ರೀಮಂತರು ಬಾಣ್ತಿಯರು ಪಾಪ ಸಾಯ್ತಾರೆ ಲೋ BP ಆಗಿ. ನಾವೇನಾಗಿ ಬರ್ತದೆ ಸರ್ ಶ್ರೀಮಂತರು ಭಾಳ ಭಾಳ ಬಡವು ಸರ್. ತಾವೇನೋ ಮನಸ್ಸು ಮಾಡಿ ಸರ್ಕಾರದ ಪರಿಹಾರ ಏನು ಕೊಡ್ತೇವೆ, ಪ್ರಯತ್ನ ಮಾಡ್ತೇನೆ. ಒಂದು ಅರ್ಜಿ ಕೊಡಿಸು ಮುಖ್ಯಮಂತ್ರಿಗೆ ಹೇಳ್ತೇನೆ. ನಾನು ತಮ್ಗೆ ಕೊಡ್ತೀನಿ ಸರ್. ಕೊಡಿಗೆ ನಾನು ಏನು ಸಹಾಯ ಮಾಡಿಸ್ಕೊಡ್ತೀನಿ. ದಯವಿಟ್ಟು ಮಾಡಿಕೊಟ್ರೆ ಭಾಳ ಒಂದೇ ಮಾತು ಹೇಳಿ ಮುಗಿಸಿದ್ದೇನೆ. ಒಂದೇ ಮಾತು ಹೇಳಿದ್ದೀನಿ. ನನಗೆ ಒಂದು ಅರ್ಜಿ ಕೊಡಿ ನೀವೆಲ್ಲ ಥರ ಇದೆ ನಾನು ತಂದು ಕೊಡ್ತೇನೆ. ಮುಖ್ಯಮಂತ್ರಿಗಳ ಪರಿಹಾರದಿಂದ ಕೊಡ ಅಂತ ಹೇಳು. ಸ್ವಲ್ಪ ಬೇರೆ ಸಹಾಯ ಮಾಡಿಸ್ತೇನೆ. ತಹಸೀಲ್ದಾರಿಗೆ ಹೇಳ್ತೇನೆ. ಹೌದಾ ತಹಸೀಲ್ದಾರ್